बोलो भारत माता की, बोलो भारत माता की। ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ ಎಲ್ಲರಿಗೂ ನಮಸ್ಕಾರ. ಸಾಕಷ್ಟು ಸಮಯ ಆಗಿದೆ. ನಾವು 11ವರೆಗೆ ಬರಬೇಕು ಅಂದ್ರೆ ನಮ್ಮ ಕಾರ್ಯಕರ್ತರು 10 ನಿಮಿಷ 10 ನಿಮಿಷ 10 ನಿಮಿಷ ಅಂತೇಳಿ ಲೇಟ್ ಮಾಡಿದ್ರು. ಇದು ತುಂಬಿತ್ತಂತೆ, ನಾವು ಬಹಳ ಜನ ಬರಬೇಕು ಅಂತೇಳಿ. ದಯವಿಟ್ಟು ಜನ ಕಡಿಮೆ ಇದ್ರೂ ಪರವಾಗಿಲ್ಲ, ನಮ್ಮ ಭಾಷಣ ಯಾವಾಗಲೂ ಶುರುವಾದರೆ ಎಲ್ಲರೂ ಕೂಡ ಭಾಷಣ ಮಾಡೋಕ್ಕಾಗುತ್ತೆ, ಜನರು ಕೂಡ ಕುತ್ಕೊಂಡು ಕೇಳಲಿಕ್ಕಾಗುತ್ತೆ. ಇವತ್ತು ನಮ್ಮ ತಂದೆಯವರು 1990ನೇ ಇಸ್ವಿಯೊಳಗೆ ಭಾರತೀಯ ಜನತಾ ಪಕ್ಷದ ಚಿತ್ರದುರ್ಗ ಭಾರತೀಯ ಜನತಾ ಪಕ್ಷದ ತಾಲೂಕಿನ ಉಪಾಧ್ಯಕ್ಷರಾಗಿದ್ದರು. ಅದಾದ್ಮೇಲೆ 96ನೇ ಇಸ್ವಿ ಒಳಗೆ ನಮ್ಮ ಸಾಧುವೀರ ಸಮಾಜದ ಅಧ್ಯಕ್ಷರಾಗಿದ್ದರು. ಸಂಘದವರು ಮತ್ತು ಮುಖಂಡರುಗಳು ಸೇರಿ ಮಲ್ಲಿಕಾರ್ಜುನರಿಗೆ ಕೊಟ್ರೆ ಇದನ್ನ ಭಾರತೀಯ ಜನತಾ ಪಕ್ಷ ಅಧಿಕಾರ ಹಿಡಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ 96ನೇ ಇಸ್ವಿ ಒಳಗೆ ನಮ್ಮ ತಂದೆರಿಗೆ ಕೊಟ್ಟರು. ಬಹುಶಃ ಮೊದಲನೇ ಸಾರಿ 98,000 ಮತಗಳಾದ್ದರಿಂದ ಜಯಭೇರಿ ಆದರು. ಎರಡನೇ ಸಾರಿ ಮತ್ತೆ ಚುನಾವಣೆ ನಿಂತ ಸಂದರ್ಭದಲ್ಲಿ ನಮ್ಮ ತಂದೆಯವರು 10,500ರಿಂದ ಸೋತರು. ಮೂರನೇ ಸಾರಿ 16,000 ಓಟ್ನಲ್ಲಿ ಮತ್ತೆ ಇದೇ ಕ್ಷೇತ್ರದಿಂದ ಲೋಕಸಭಾ ಸದಸ್ಯರಾದರು. ನಮ್ಮ ತಂದೆಯವರು ತೀರಿದ ಮೇಲೆ ಅವರ ಕೈಲಾಸಮರೊಂದಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ವೆಂಕಯ್ಯ ನಾಯ್ಡುಜಿ ಅವರು ಬಂದಿದ್ರು, ಯಡಿಯೂರಪ್ಪನವ್ರು ಬಂದಿದ್ರು, ಅನಂತಕುಮಾರ್ ಬಂದಿದ್ರು, ಬಸವಗೌಡ ಪಾಟೀಲ್ ಕೂಡ ಬಂದಿದ್ರು. ಅವತ್ತು ವೆಂಕಯ್ಯ ನಾಯ್ಡು ಅವರು ತುರ್ತಾಗಿ ಬೇರೆ ಒಂದು ಕಾರ್ಯಕ್ರಮಕ್ಕೆ ಇರೋದ್ರಿಂದ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಪ್ರೆಸ್ ಮೀಟ್ ನಮ್ಮನೆಗೆ ಇಟ್ಕೊಂಡ್ರು. ಆ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಮಲ್ಲಿಕಾರ್ಜುನಪ್ಪನವ್ರನ್ನ ತಂತರ ಅವ್ರ ಮಗ ಸಿದ್ದೇಶ್ವರ ಅವರೇ ಮುಂದಿನ ಅಭ್ಯರ್ಥಿ ಆಗಬೇಕು ಅಂತ ಘೋಷಣೆ ಮಾಡಿದ್ರು. ಅಲ್ಲಿವರೆಗೂ ಕೂಡ ರಾಜಕೀಯದಲ್ಲಿ ನಮ್ಮ ತಂದೆ ಚುನಾವಣೆ ಮಾಡ್ತಿದ್ದೆ ಹೊರತು ದಾವಣಗೆರೆಗೆ ಯಾವುದೂ ಕೂಡ ನನಗೆ ಸಂಪರ್ಕ ಕಡಿಮೆ ಇತ್ತು. ಅದಾದ್ಮೇಲೆ 2004ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಲೋಕಸಭಾ ಸದಸ್ಯನಾದೆ. ಸದಸ್ಯ ಆದ್ಮೇಲೆ ನಾನು ನಮ್ಮದೊಂದು ಗುರಿ, ಏನಾರ ಮಾಡಿ ನಮ್ಮ ಇವ್ರು ಹೇಳಿದಾಗೆ ಪಂಚವಟಿ ಅಂತೇಳಿ ನಮ್ಮ ಏನು ಇವತ್ತು ಹಾಸ್ಪಿಟ್ಲ್ ಇದೋ ಅಪೋಲೋ ಹಾಸ್ಪಿಟ್ಲ್, ಆ ಜಾಗದಲ್ಲಿ 3 ಬಾರಿ ಮೀಟಿಂಗ್ ಆಯ್ತು. ವೆಂಕಯ್ಯ ನಾಯ್ಡು ಬರೋರು, ಮತ್ತೆ ವಿರೋಧ ಪಕ್ಷ ನಾಯಕರು ಯಾರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಗೊಂದಲ ಬೆಳೆದ ಅನಂತಕುಮಾರ್ಗೂ ಯಡಿಯೂರಪ್ಪನವ್ರಿಗೆ ವಾಪಸ್ ಹೋಗೋರು. ಅದನ್ನೆಲ್ಲ ನಾನು ನೋಡಿ ಯಡಿಯೂರಪ್ಪನವ್ರು ಹೇಳಿದೆ, ಸರ್ ನೀವು ಉಪಮುಖ್ಯಮಂತ್ರಿ ಆಗ್ರಿ, ಕುಮಾರಸ್ವಾಮಿ ನಾನು ಮಾತಾಡಿದ್ದೀನಿ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಎಂದೆ. ನಾನು ಮುಖ್ಯಮಂತ್ರಿ ಆಗ್ಬೇಕು, ನಾನು ಉಪಮುಖ್ಯಮಂತ್ರಿ ಆಗ್ಬೇಕು, ನಾನು ಆಗಲ್ಲ, ನಾನು 78 ಸೀಟ್ ಅದ್ವಿ ಅಂತ ಯಡಿಯೂರಪ್ಪನವರು ಹಠ ಮಾಡಿದ್ರು. ಸುಮ್ಮನಾದೆ ನಾನು. 2006ನೇ ಇಸ್ವಿಯಲ್ಲಿ ಅವರೇ ಫೋನ್ ಮಾಡಿದ್ರು ನನಗೆ, ಎಲ್ಲಿದೆಯಪ್ಪ ಅದು, ಊರಲ್ಲದೀನಿ ಅಂದೆ, ಶಿಕಾರಿಪುರದಾಗ ಅದೀನಿ, ಬಾಯಿಲಿ ನೀನು ಅಂತ. ನಾನು ಹೋದೆ ಒಬ್ಬನೇ, ನಮ್ಮ ಡ್ರೈವರ್ ಕರ್ಕೊಂಡು, ಬಹುಶಃ ಪ್ರಭುನೇ ಬಂದಿದ್ದ ಅಂತ ಕಾಣ್ತದೆ. ಅಲ್ಲಿ IB ಒಳಗೆ ಯಡಿಯೂರಪ್ಪನವರು ಮತ್ತೆ CM ಉದಾಸಿ ಅವರಿಬ್ಬರು ವಾಕ್ ಮಾಡ್ತಾ ಇದ್ರು. ಏನ್ ಸರ್ ಅಂದೆ, ಇಲ್ಲಪ್ಪ ನೀನು ಹೇಳಿದ್ದಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬೇಕು ಅಂತ, ಈಗ ಕೇಳ್ತೀಯ ಅಂದ್ರು. ಸರ್ ನೀವು ಉಪಮುಖ್ಯಮಂತ್ರಿ ಆಗಿ ತಯಾರಾಗಿದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ, ಫೋನ್ ಮಾಡಿ ಮಾತಾಡ್ತೀನಿ ಅಂದೆ. ಮಾತಾಡು ಅಂದ್ರು. ಅಲ್ಲಿಂದಲೇ ನಾನು ಫೋನಲ್ಲಿ ಮಾತಾಡಿದೆ. ಅಯ್ಯೋ ನಿಮ್ಮ ಯಡಿಯೂರಪ್ಪ ಒಪ್ಪಬೇಕಲ್ಲಪ್ಪ ಅಂತ ಕುಮಾರಸ್ವಾಮಿ ಅವ್ರು ಹೇಳಿದ್ರು. ಇಲ್ಲ ಸರ್ ಒಪ್ಪಿದ್ದಾರೆ. ಇದೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ಪಕ್ಷ ನಾನು ಕಟ್ಟಿದ ವಿಷಯದಾಗೆ ಹೇಳಲೇಬೇಕಾಗ್ತದೆ. ಇಲ್ಲಿವರೆಗೂ ನಾನೇನು ಹೇಳಿದ್ದಿಲ್ಲ, ಆದ್ರೆ ಅನಿವಾರ್ಯವಾಗಿ ಹೇಳಲೇಬೇಕಾಗಿದೆ. ಅವತ್ತು ದಿವಸ ಅವರು ಹೇಳಿದ್ರು ಕುಮಾರಸ್ವಾಮಿ ಅವರು, ಇಲ್ಲ ಸರ್ ಇಲ್ಲೇ ಇದ್ದಾರೆ, ನೀವು ಬೇಕಾದ್ರೆ ಒಪ್ಕೊಂಡಿದ್ದಾರೆ ಮಾತಾಡ್ರಿ ಅಂತ ಕೊಟ್ಟೆ. ಮಾತಾಡಿದ್ರು. ಬೆಳಿಗ್ಗೆ ಬರ್ರಿ ಅಂತ ಹೇಳಿದ್ರು. ಅವಾಗ ಉದಾಸಿ ಅವರಿದ್ರು, CM ಉದಾಸಿ ಅವರು. ಇವತ್ತಿಲ್ಲ ಪಾಪ ಅವರು.
ನಿಮಗೆಲ್ಲ ವಿಟ್ನೆಸ್ ಕೊಡ್ಬೇಕು ಅಂದ್ರೆ ಇಲ್ಲ, ಈಗ ಯಡಿಯೂರಪ್ಪನೇ ಕೊಡ್ಬೇಕು. ಇಲ್ಲ ಅಂದ್ರೆ CM ಉದಾಸಿ ಅವ್ರ ಮನೆಗೆ ಹೋದ್ಮೇಲೆ ಅವ್ರ ಮಗ ಶಿವಕುಮಾರ್ ಉದಾಸಿಗೆ ಇಲ್ಲ ಹಿಂಗ್ ಸಿದ್ದೇಶಿ ಬಂದಿದ್ರು, ಹಿಂಗ್ ಮಾತಾಡಿದ್ರು, ನಮ್ ಸರ್ಕಾರ ಆಗುತ್ತೆ ಅಂತ ಅವತ್ತೇ ಹೇಳಿದ್ದಾರೆ. 2006ನೇ ಇಸ್ವಿ ಒಳಗೆ CM ಉದಾಸಿ ಮಗ ಶಿವಕುಮಾರ್ ಉದಾಸಿ ಅವರು ಹೇಳಿದ್ದಾರೆ. ಬಂದಂತ ಸಂದರ್ಭದಲ್ಲಿ ನಾವು ಉಪಮುಖ್ಯಮಂತ್ರಿ ಆದ್ರು, ಕುಮಾರಣ್ಣ ಮುಖ್ಯಮಂತ್ರಿ ಆದರು. ಅದಾದ್ಮೇಲೆ ಅವ್ರ ಕುರ್ಚಿ ತ್ಯಾಗ ಮಾಡ್ಬೇಕಾರೆ ಸ್ವಲ್ಪ ನಿಮಗೆ ಗೊತ್ತಾಯ್ತು. ಈ ಮಾಧ್ಯಮದವರು ಯಾರಿಗೆ ಕುರ್ಚಿ ಅವ್ರಿಗೆ ಅನ್ಯಾಯ ಆಗುತ್ತೆ ಯಡಿಯೂರಪ್ಪಗಿಂತ ಬಿಂಬಿಸಿದ್ರು. ಅಷ್ಟೆಲ್ಲ ಬಿಂಬಿಸಿ ಇಡೀ ರಾಜ್ಯದ ವಾತಾವರಣನೇ ಚೇಂಜ್ ಆಗಿ ಎಲ್ಲ ಸಮಾಜದ ಜನ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ಬೇಕು, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಆಸೆಯಿಂದ ಓಟ್ ಹಾಕಿದ್ರು ಜನ. ಓಟ್ ಹಾಕಿದ್ರೆ ಎಷ್ಟು ಬಂತು? 110 ಸೀಟ್ ಬಂತು. ಬಹುಮತ ಬರಲ್ಲ ನಮಗೆ. ನಮ್ಮ ಜಿಲ್ಲೆ ಒಳಗೆ 4 ಜನ ಇಂಡಿಪೆಂಡೆಂಟ್ ಗೆದ್ದಿದ್ರು. ಅನಂತಕುಮಾರ್ ಫೋನ್ ಮಾಡಿದ್ರು, ನೋಡುವ ನಿಮ್ಮ ಜಿಲ್ಲೆ ಒಳಗೆ 4 ಜನ ಇಂಡಿಪೆಂಡೆಂಟ್ ಗೆದ್ದಾರೆ, ನಿನಗೆಲ್ಲ ಅವ್ರ ಪರಿಚಯರು, ನಿನಗೆ ಆತ್ಮೀಯರು, ನೀನು ಕರ್ಕೊಂಬರ್ಬೇಕು ಅಂದರು. ಆಯ್ತು ಸರ್, ನಾನು ಪ್ರಯತ್ನ ಮಾಡ್ತೀನಿ ಅಂದೆ. ಮತ್ತೆ 8 ಗಂಟೆಗೆ ವೆಂಕಯ್ಯ ನಾಯ್ಡು ಮಾಡಿದ್ರು, ಯಡಿಯೂರಪ್ಪ ಮಾತಾಡಿದ್ರು, ಅನಂತಕುಮಾರ್ ಎಲ್ಲರೂ ಸೇರಿ ಮಾತಾಡಿದ್ರು ಒಂದೇ ಫೋನ್ನಾಗೆ. ಇಲ್ಲ ಸರ್, ಏನಾರ ಆಗಲಿ ನಾನು ಕರ್ಕೊಂಬರ್ತೀನಿ ಅಂತೇಳಿ ಬೆಳಿಗ್ಗೆ ಕರ್ಕೊಂಡು 3 ಜನ ಹೋದ್ಮೇಲೆ ಸರ್ಕಾರ ಆಯ್ತು. ಅವತ್ತು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡೋಕ್ಕೂ ಕೂಡ ನಂದು ಒಂದು ಕೊಡುಗೆ ಇದೆ. ಇವತ್ತು ವಿಶೇಷವಾಗಿ ಮೊನ್ನೆ ರವೀಂದ್ರನಾಥ್ ಅವ್ರ ಹುಟ್ಟದ ಹಬ್ಬಗೆ ಬಹಳ ಜನ, ಯಾಕಂದ್ರೆ ಜನ ತಪ್ಪು ತಿಳ್ಕೊಂತಾರೆ ನನ್ನ ಮೇಲೆ, ಬಹಳ ಜನ ಕೇಳ್ತಾರೆ, ನೀವೇನೋ ಹೇಳಿಕೆನ ಹೇಳೋದಿಲ್ಲ, ಟಿವಿಯವ್ರಿಗೆ ಕೇಳ್ತಾರೆ ಏನೇನು ಹೇಳೋದೇ ಇಲ್ಲ ಅಂತ. ನಾನು ಬ್ರೇಕಿಂಗ್ ನ್ಯೂಸ್ ಕೊಡೋನಲ್ಲಪ್ಪ, ಹೋಗು ಅಂತ ಹೇಳ್ತೀನಿ. ನಿನ್ನೆಯಿಂದ ಟಿವಿಯವ್ರಂತೂ ಬಂದೇ ಬಂದರು ಬೆಳಿಗ್ಗೆ, ನಾನು ಕೊಡಲಿಲ್ಲ ಅವ್ರಿಗೆ ಯಾರಿಗೂ ಕೂಡ. ಅನಿವಾರ್ಯವಾಗಿ ಜನ ಅವ್ರು ಹೇಳಿದ್ದನ್ನ ಏನು ಹೇಳಲ್ಲ ಸಿದ್ದೇಶಣ್ಣ ಅಂತ ತಪ್ಪು ತಿಳ್ಕೊಂತಾರೆ. ಕೇಳಿದಾರೆ ಬಹಳ ಜನ, ಇದನ್ನು ಹೇಳಲೇಬೇಕಾಗ್ತದೆ. ನಾನು ಅವತ್ತು ರವೀಂದ್ರನಾಥ್ ಹುಟ್ಟುಹಬ್ಬದಲ್ಲಿ ಯಡಿಯೂರಪ್ಪನ ಕರೆಸಿದ್ರು. ಯಾರೋ ಒಬ್ಬ ಪುಣ್ಯಾತ್ಮ ಹೇಳ್ದ, ಉಂಡು ತಿಂದು ಸಾವಿರಾರು ಕೋಟಿ ರೂಪಾಯಿ ಮಾಡ್ಕೊಂಡಿದ್ದಾರೆ ಅಂತೇಳಿ. ನಾನು ವೇದಿಕೆ ಮೇಲೆ ನಿಮ್ಮೆಲ್ಲರ ಮೇಲೆ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ, ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಊಟ ಮಾಡಿರ್ಬೋದು, ನಾನು ಊಟ ಮಾಡಿರ್ಬೋದು, ಅವರು ಊಟ ಮಾಡಿರ್ಬೋದು, ಬಿಟ್ಬಿಡ್ರಿ, ಅದು ಉಂಡು ತಿನ್ನೋದು ಪ್ರಶ್ನೆ ಅಲ್ಲದು. ಆದರೆ ನಾನು 1000 ರೂಪಾಯಿದು ಏನಾರ ಸ್ವಂತಕ್ಕೆ ಯಡಿಯೂರಪ್ಪನಿಂದ ಮಾಡಿಸ್ಕೊಂಡಿದ್ದೆ, ನಾನು ಇವತ್ತೇ ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೇನೆ. ಯಾರೋ ತಪ್ಪು ತಿಳ್ಕೊಂಡಿದ್ದಾರೆ ಬಹಳ ಜನ, ಕಾಲೇಜ್ ಕಟ್ಟಿದ್ದು ಅವರಿಂದಲೇ, ಫ್ಯಾಕ್ಟ್ರಿ ಮಾಡಿದ್ದು ಅವರಿಂದಲೇ ಅಂತ. ನಾವು 2000ನೇ ಇಸ್ವಿ ಒಳಗೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಆಗ ಒಂದು ಕಮಿಟಿ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು. ನಮ್ಮ ತುಮಕೂರಿನ MP GS ಬಸವರಾಜ್ ಅವರು, ನೀನು ನಮ್ಮ ತಂದೆಯರಿಗೆ ಹೇಳಿದ್ರು, ನೀವು ಡೆಲ್ಲಿ ಒಳಗೆ ಕೆಲಸ ಮಾಡಿಸ್ಕೊಡ್ರಿ, ರಾಜ್ಯದಲ್ಲಿ ನಾನು ಮಾಡಿಸ್ಕೊಡ್ತೀನಿ ಅಂತ. ಡೆಲ್ಲಿ ಒಳಗೆ ಪರ್ಮಿಷನ್ ಕೊಡಿಸಿದ್ರು, ಹೇಳಿದ್ರು. ಇಲ್ಲಿ ರಾಜ್ಯದಲ್ಲಿ ಇವರು ಕೂಡ ಹೇಳಿದ್ರು ಬಸವರಾಜಪ್ಪರು. ಆಮೇಲೆ ಈ ಒಂದು ಕಾಲೇಜನ್ನ ಪರ್ಮಿಷನ್ ಕೊಟ್ಟಿದ್ದು ಅವಾಗ G ಪರಮೇಶ್ವರ್ ಅವರು ಶಿಕ್ಷಣ ಮಂತ್ರಿ ಆಗಿದ್ದು ಅಂತ ಕಾಣ್ತತೆ. ಅವ್ರ ಮನೆಗೂ ಕೂಡ ನಾವು ಹೋಗಿದ್ವಿ. ಪಾಪ ಒಂದೇ ಮಾತಿಗೆ ಅವರು ಮಂಜೂರಾತಿ ಮಾಡಿ ಕೊಟ್ರು. ಆಮೇಲೆ KDB ಹಿಂದ್ಗಡೆ 38 ಎಕರೆ ಜಾಗ ತಗೋಬೇಕಾದ್ರೆ 2003 ಅಥವಾ 2ನೇ ಇಸ್ವಿ ಇರ್ಬೋದು. ಅದನ್ನು ಕೂಡ ನಾವು ಕೇಳಿದ್ವಿ, ನಮಗೆ ಶಿಕ್ಷಣ ಕೊಡ್ರಿ ಅಂತ. ಶಿಕ್ಷಣ ಕೊಡ್ರಿ ಅಂತ ಹೇಳಿದಾಗ ಅವಾಗ ಮುಖ್ಯಮಂತ್ರಿ ನಾವು ಅರ್ಜಿ ಕೊಟ್ವಿ SM ಕೃಷ್ಣ ಅವರಿಗೆ. ಅವರು ಒಂದು ಸಬ್ ಕಮಿಟಿ ಅಂತ ಮಾಡಿದ್ರು, ಸಬ್ ಕಮಿಟಿಗೆ ಕಳಿಸಿದ್ರು. ಸಬ್ ಕಮಿಟಿ ಒಳಗೆ MP ಪ್ರಕಾಶ್ ಅವರು, PGR ಸಿಂಧಿಯಾ ಅವರು ಮತ್ತು ಪರಮೇಶ್ ಅವರು, ಇನ್ನೊಂದಿಬ್ಬರು ಯಾರ ಇದ್ರು, ಸಿದ್ದರಾಮಯ್ಯನವರು, ಇನ್ನೊಬ್ರು ಯಾರ ಇದ್ರು. ಇವರು ಹತ್ರ ಸಬ್ ಕಮಿಟಿ ಮೀಟಿಂಗ್ ಇದ್ದ ನಾನು ಹೋದೆ.
ನಾನು ಒಬ್ಬನೇ ಹೋಗಲ್ಲ, ನಮ್ಮವ್ರು ಬಿ ಟಿ ಚನ್ನಬಸಪ್ಪವ್ರನ್ನ ಕರ್ಕೊಂಡೋಗಿದ್ದೆ. ಅವ್ರಿಗೆ ಎಂ ಪಿ ಪ್ರಕಾಶ್ ಬಹಳ ಆತ್ಮೀಯರಾಗಿದ್ರು. ಅವಾಗ ಸರ್ ಇದೊಂದು ಕೆಲಸ ಮಾಡಿಕೊಡ್ರಿ ಅಂತ ಚನ್ನಬಸಪ್ಪವ್ರು ಹೇಳಿದ್ರು. ನಾವು ಹೇಳಿದ್ವಿ. ಪಿ ಜಿ ಸಿಂಧೆ ಅವರಿಗೆ, ಸಿದ್ದರಾಮಯ್ಯನವ್ರಿಗೆ, ಪರಮೇಶ್ವರನ್ ಅವ್ರಿಗೆ 38 ಎಕರೆ ಶಿಕ್ಷಣಕ್ಕೆ ಕೊಟ್ರು. ಇದು ವಾಸ್ತುಸ್ಥಿತಿ. ಇದು ಹೇಳೋದು ಯಾಕೆ ಬೇಕಾಯ್ತು ಅಂದ್ರೆ, ನೀವೆಲ್ಲ ಅಲ್ಲಿ ಹೇಳಿದ್ರಲ್ಲ ಮಹಾಶಯ, ಸಾವಿರಾರು ಕೋಟಿ ಮಾಡ್ಕೊಂಡದಂತ. ಸಾವಿರಾರು ಕೋಟಿಗೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಅಣ್ಣ ತಮ್ಮಳು ಮಕ್ಕಳು ಕಷ್ಟಪಟ್ಟು ದುಡಿಮೆ ಮಾಡಿ ಕಾಲೇಜನ್ನ ಕಟ್ಟಿದ್ದೀವಿ. ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದು ರಾಜ್ಯಪಾಲರ ಆಡಳಿತದಲ್ಲಿ ಟೆಂಡರ್ ಆಗಿ ತಗೊಂಡಿದ್ದು ನಾವು. ಶುಗರ್ ಫ್ಯಾಕ್ಟ್ರಿ, ಸಂಗೂರ್ ಶುಗರ್ ಫ್ಯಾಕ್ಟ್ರಿ ಏನು ಒಳಗಿಂದ ಒಳಗೆ ನಾವು ಮಾಡ್ಕೊಂಡಿಲ್ಲ. ಬೇಕಾದ ಟೆಂಡರ್ ಹಾಕಿದ್ರು, ಹಂಗೆ ನಾವು ಹಾಕಿದ್ವಿ. ನಮ್ದು ಹೆಚ್ಚಿಗೆ ಟೆಂಡರ್ ಇತ್ತು, ನಮಗೆ ಕೊಟ್ರು. ಇದನ್ನ ತಪ್ಪು ತಿಳ್ಕೊಂಡು ಜನ ನನಗೆ ಬಹಳ ವ್ಯತ್ಯಾಸ ಆಯ್ತು. ಅದಕ್ಕೆ ಒಂದು ಸಂದರ್ಭ ಬರಲಿ ಹೇಳ್ಬೇಕು ಅಂತ ಮಾಡಿದ್ದೆ. ಈಗ ಸಂದರ್ಭ ಬಂದಿದೆ, ಹೇಳ್ಬಿಟ್ಟಿದ್ದೀನಿ. ಮೊನ್ನೆ ಸುವರ್ಣ ದಿವಸದವರು ಜನ ಆಕ್ರೋಶ ದಿವಸ ಶಿವಮೊಗ್ಗದಲ್ಲಿ ನಮ್ಮ ಪ್ರಶಾಂತ್ ನಾಥೂರ್, ದಯವಿಟ್ಟು ಟಿವಿಯರು ಕೂಡ ಕೇಳಿಸ್ಕೊಂಡ್ರಿ. ಪ್ರಶಾಂತ್ ನಾಥೂರು ಇಂಟರ್ವ್ಯೂ ತಗೊಂಡ್ರು. ಯಡಿಯೂರಪ್ಪನವರು ಸಿದ್ದೇಶ್ ಅವ್ರಿಗೂ ಬಹಳ ಆತ್ಮೀಯಾಗಿದ್ರು. ಯಾಕೆ ಹಿಂಗಾತು ಅಂತ ಕೇಳಿದ್ರು. ಯಾಕೆ ಹಿಂಗಾತು ಅಂತ ಹೇಳಲಿಲ್ಲ ಅವರು. ಹೇಳಿದ್ ಒಂದೇ, ನೋಡಿ ನರೇಂದ್ರ ಮೋದಿ ಅವರು ಅಧಿಕಾರ ತಗೊಳ ಮುಂದೆ ಫಸ್ಟ್ಗೆ ಫೋನ್ ಮಾಡಿ ಯಾರನ್ನು ಮಂತ್ರಿ ಮಾಡಬೇಕು ಅಂತ ಕೇಳಿದ್ರು. GM ಸಿದ್ದೇಶ್ವರ ಮಾಡಬೇಕು ಅಂತ ಅವರೇ ಹೇಳಿದ್ರು ಅಂತ ಹೇಳಿದ್ರು. ಸತ್ಯ, 100ಕ್ಕೆ 100 ಸತ್ಯ. ನನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿದ್ದು ಯಡಿಯೂರಪ್ಪನವರು ನಿಜ. ನನಗೂ ಕೂಡ ಕರ್ಸ್ಕೊಂಡ್ರು. ಇಲ್ಲಿ ಉಚ್ಚರಾಯ ಸ್ವಾಮಿ ಮಠಕ್ಕೆ ಆಶೀರ್ವಾದ ಮಾಡಿಸಿರು. ನಾಳೆ ಬಾರಪ್ಪ, ನಾನು ನಿನಗೆ ಮಂತ್ರಿ ಮಾಡಕ್ಕೆ ಹೇಳಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಮನೆಯವ್ರನ್ನ ಕರ್ಕೊಂಬಂದ್ರು. ಕರ್ಕೊಂಡು ಹೊರಟೆ ನಾನು. ಅದೇ ಫ್ಲೈಟ್ನಾಗ ಅವರು ನಮ್ಮ MLC ನಾರಾಯಣ ಸ್ವಾಮಿನೂ ಕುಂತಿದ್ರು. ಅವಾಗ ನಾವೆಲ್ಲ ಇಳಿದ್ವಿ ಡೆಲ್ಲಿ ಒಳಗೆ. ಸರ್ ಅನಂತ್ ಕುಮಾರ್ಗೆ ಹೇಳಿ ಬರ್ತೀನಿ ಅಂತ ಹೇಳಿದೆ. ಅವ್ನಿಗೆ ಏನು ಹೇಳ್ತೀವಿ ಬಾ ನೀನು ಅಂತ ಬೈದ್ರು. ಸುಮ್ಕಾದ. ಯಾಕಂದ್ರೆ ನಮಗೆ ಯಡಿಯೂರಪ್ಪನವ್ರ ನಾಯಕರಿದ್ರು. ಅವಾಗ ನಾವು ಅವ್ರ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ, ಒಂದು ಸಂಬಂಧ ಹಂಗಿತ್ತು. ಅವಾಗ ನಾನು ಸುಮ್ಕಾದೆ. ಹೋಗಿ ಮನೆಗೆ ನಾನು ನಮ್ಮ ಮನೆಯವರು ಊಟ ಮಾಡಿ, ಸಾಯಂಕಾಲ ಹೋಗಿ ಊಟ ಗೀಟ ಮಾಡಿ ಸೋಫಾ ಮೇಲೆ ಹಂಗೆ ಉಳ್ಕೊಂಡು TV ನೋಡ್ತಾ ಇದ್ದೆ. ನಮ್ಮ ಮನೆಯವ್ರು ಕುರ್ಚಿ ಮೇಲೆ ಕೂತ್ಕೊಂಡಿದ್ರು. ಕಣ್ಣ ಕಟ್ಟಿದಂಗೆ ಆಯ್ತು ನನಗೆ.